ಬಹಳ ದಿನದ ಒಂದು ಹಳೆ ಕತೆ. ಇಗತ್ಪುರ್ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ಶಿವಪ್ಪ ಎಂಬ ಬಹಳ ಬಡತನದಿಂದ ನೊಂದಂತ ಒಬ್ಬ ನಿಷ್ಠಾವಂತ ರೈತನು ಇದ್ದನು. ಅವನ ಪತ್ನಿ ಲೀಲಾವತಿ ಮತ್ತು ರಘು ಎಂಬ ಅವನಿಗೆ ಒಬ್ಬ ಪುತ್ರನೂ ಇದ್ದನು. ಶಿವಪ್ಪನ ಹತ್ರ ಒಂದು ವನ ಬೇಸಾಯದ ಜಮೀನು ಇತ್ತು. ಸರಿಯಾಗಿ ಮಳೆ ಇಲ್ಲದ ಕಾರಣ ಅವನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರುತ್ತಿರಲಿಲ್ಲ. ಆದ ಕಾರಣ ಅವನು ಬಹಳ ಚಿಂತೆಗೀಡಾಗಿದ್ದ. ಇದೇ ಕಾರಣದಿಂದ ಅವನು ಹೊಲದಲ್ಲಿ ಒಂದು ದಿನ ಚಿಂತಿಸುತ್ತಾ ಕುಂತಾಗ ಮತ್ತೆ ಏನಾದರೂ ನಾನು ಕೆಲಸ ಮಾಡಬೇಕೆಂದು ಕೆಲಸ ಮಾಡಬೇಕೆಂಬ ವಿಚಾರ ಅವನ ತಲೆಯಲ್ಲಿ ಬರುತ್ತದೆ. ನಾನು ಎಷ್ಟೇ ಕಷ್ಟಪಟ್ಟು ಈ ಭೂಮಿಯಲ್ಲಿ ದುಡಿಯುತ್ತಿದ್ದರೂ ಕೂಡ ಚೆನ್ನಾಗಿ ಫಸಲು ಬರುತ್ತಿಲ್ಲ. ಆದ ಕಾರಣ ನಾನು ಯಾವುದಾದರೂ ಮತ್ತೆ ಕೆಲಸವನ್ನು ಹುಡುಕಲೇಬೇಕು. ಶಿವಪ್ಪ ಅವನ ಹೊಲದಿಂದ ಮನೆಯ ಕಡೆಗೆ ಹೋಗುತ್ತಾನೆ. ಮನೆಗೆ ಬಂದು ಅವನ ಹೆಂಡತಿಯನ್ನು ಕರೆಯುತ್ತಾನೆ. ಲೀಲಾವತಿ, ನಿನ್ನ ಹತ್ರ ಒಂದು ಮಾತನ್ನು ಕೇಳಬೇಕು. ಲೀಲಾವತಿ ಅವಳ ಪತಿ ಕರೆಯುವುದನ್ನು ನೋಡಿ ಅವಳ ಪತಿಯ ಹತ್ತಿರ ಬರುತ್ತಾಳೆ. ಹರಿ, ನನ್ ಕರೆದ್ರಿ ಏನ? ಹಾ ಲೀಲಾವತಿ, ಕರೆಯುತ್ತಿದ್ದೆ. ನಾನು ನಿನ್ನ ಹತ್ರ ಒಂದು ವಿಷಯವನ್ನು ಕೇಳಬೇಕು. ಹಾ ರೀ, ಕೇಳಿ. ನನ್ನ ಹತ್ರ ಕೇಳೋದಕ್ಕೆ ಇಷ್ಟು ಸಂಕೋಚ ಏಕೆ? ಕೇಳಿ, ಅದೇನೆಂದು. ಹಾ ಲೀಲಾವತಿ, ನಮ್ಮ ಹತ್ರ ಜಮೀನು ಇರೋದಂದ್ರೆ ಅದೇ ಮಾತ್ರ ವನ ಬೇಸಾಯವಿದೆಯಲ್ಲ, ಅದೇ ಮಳೆ ಚೆನ್ನಾಗಿ ಆಗದ ಕಾರಣದಿಂದ ಅದರಲ್ಲಿ ಫಸಲಂತೂ ಚೆನ್ನಾಗಿ ಬರುತ್ತಿಲ್ಲ. ಅದೇ ಭೂಮಿಯ ಮೇಲೆ ನಾವು ಭರವಸೆ ಇಟ್ಟುಕೊಂಡು ಕುಳಿತರೆ ನಮ್ಮ ಮನೆಯ ಖರ್ಚನ್ನು ಹೇಗೆ ನಿಭಾಯಿಸುವುದು? ಮತ್ತು ರಘುವನ್ನು ಚೆನ್ನಾಗಿ ಓದಿಸಬೇಕೆಂದು ನಿನ್ನ ಆಸೆಯಾಗಿದೆ. ಆದ್ದರಿಂದ ನನಗಂತೂ ಏನು ತಿಳಿಯದ ಹಾಗೆ ಆಗಿದೆ. ಆದ್ದರಿಂದ ನೀನೇ ಯಾವುದಾದರೂ ಒಂದು ಉಪಾಯವನ್ನು ಹೇಳಬೇಕು ನನಗೆ. ನಾನೇನು ಮಾತು ಹೇಳ್ತೀನಿ ಕೇಳಿ. ನಮ್ಮೂರ ಜಮೀನ್ದಾರಾದ ದಾಬ್ ಕಾಕ ಅವರ ಮನೆಗೆ ಹೋಗಿ ಕೆಲಸ ಕೇಳಿದ್ರೆ ಅವರು ಕೆಲಸ ಕೊಡ್ತಾರೆ. ಯಾರೇ ಬಡವರಾದರೂ ಅವರ ಮನೆಗೆ ಹೋಗಿ ಕೇಳಿದ್ರೆ ಕೆಲಸ ಇಲ್ಲ ಅನ್ನೋದೇ ಕೊಡ್ತಾರೆ. ಅಂದಾಗೆ ನೀವು ಹೋಗಿ ಕೇಳಿದ್ರೆ ಕೆಲಸ ಕೊಡಬಹುದು. ಹೌದು ಲೀಲಾ, ಜಮೀನ್ದಾರು ಕೂಡ ಒಳ್ಳೆ ಮನಸ್ಸಿನವರು ಇದ್ದಾರೆ. ನಾನು ಹೋಗಿ ಕೆಲಸ ಕೇಳಿದ್ರೆ ಕೊಡಬಹುದು ನನಗೆ. ಹೌದು ಲೀಲಾ, ನಾನು ನಾಳೆ ಬೆಳಿಗ್ಗೆ ಹೋಗಿ ಅವರಿಗೆ ಭೇಟಿಯಾಗುತ್ತೇನೆ. ಮರುದಿನ ಶಿವಪ್ಪ ಜಮೀನ್ದಾರಿಗೆ ಭೇಟಿಯಾಗಲು ಹೊರಡುತ್ತಾನೆ. ಜಮೀನ್ದಾರ್ ಮನೆಗೆ ಹೋಗಿ ಹೊರಗೆ ನಿಂತು ಜಮೀನ್ದಾರರನ್ನು ಕರೆಯುತ್ತಾನೆ. ಗೌಡ್ರೆ. ಶಿವಪ್ಪ ಕರೆಯುವ ಶಬ್ದವನ್ನು ಕೇಳಿ ಜಮೀನ್ದಾರ್ ಹೊರಗೆ ಬರುತ್ತಾರೆ. ಶಿವಪ್ಪನೋ? ಹಾಂ, ಹೇಳು ಶಿವಪ್ಪ, ಏನಾಗಬೇಕಾಗಿತ್ತು ನನ್ನ ಕಡೆಯಿಂದ? ಹೇಳು, ಏನಾಗಬೇಕು? ಹಾಂ ಗೌಡ್ರೆ, ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕಾಗಿತ್ತು. ಹೇಳು ಶಿವಪ್ಪ, ಯಾವ ಥರ ಸಹಾಯ ಬೇಕಾಗಿತ್ತು? ನೋಡಿ ಗೌಡ್ರೆ, ನನ್ನ ಹತ್ರ ಇರೋದು 1 ಎಕರೆ ಜಮೀನು. ಅದು ಕೂಡ ವನ ಬೇಸಾಯವಿದೆ. ಆದ ಕಾರಣ ಈ ವರ್ಷ ಮಳೆಯೂ ಕೂಡ ಅಸ್ತವ್ಯಸ್ತವಾಗಿದೆ. ಅದರಲ್ಲಿ ನಾ ಎಷ್ಟೇ ಕೂಡ ದುಡಿದರೂ ಅದರಲ್ಲಿ ಫಸಲು ಬರ್ತಾನೇ ಇಲ್ಲ. ಆದ ಕಾರಣ ನೀವು ನಿಮ್ಮ ಕಡೆಯಿಂದ ನನಗೊಂದು ಕೆಲಸ ಕೊಟ್ಟರೆ ನನಗೆ ಅದೇ ಕೂಡ ಒಂದು ಬಹಳ ದೊಡ್ಡ ಸಹಾಯವಾಗುತ್ತದೆ ಗೌಡ್ರೆ. ನೋಡು ಶಿವಪ್ಪ, ನನ್ನ ಹತ್ರ ಈಗ ಖಾಲಿ ಇರುವ ಜಮೀನು 2 ಎಕರೆ ಇದೆ. ನನ್ನ ಜಮೀನು ಊರು ಬಿಟ್ಟು ದೂರ ಇರುವುದರಿಂದ ನಾನು ಅದನ್ನು ಖಾಲಿ ಬಿಟ್ಟಿರುವೆ. ಆದ್ದರಿಂದ ನಿನ್ನ ಒಪ್ಪಿಗೆ ಇದ್ದರೆ ನಾನು ನಿನಗೆ ಸಹಾಯ ಮಾಡುವೆ. ಗೌಡ್ರೆ, ಆ ಜಮೀನನ್ನು ನನಗೆ ಕೊಟ್ಟರೆ ನಿಮಗೆ ಅದು ನುಕ್ಸಾನ ಆಗಲ್ವಾ? ನೋಡು ಶಿವಪ್ಪ, ಬಡವನಾಗಿರುವ ನೀವು ಹೊಲವನ್ನು ಉಳುಮೆ ಮಾಡಿದರೆ ನನಗೇನು ನುಕ್ಸಾನವಿಲ್ಲ. ನನಗೂ ಕೂಡ ವಯಸ್ಸಾಯಿತು, ಹೋಗಲು ಬರಲು ಹೊಲ ಅದು ದೂರ ಆಗ್ತಿದೆ. ಮತ್ತು ನನಗೆ ಒಬ್ಬನೇ ಮಗ ಇರುವನು. ಅವನು ಕೂಡ ಸಿಟಿಯಲ್ಲಿ ಓದಲು ಇದ್ದಾನೆ. ಆದ್ದರಿಂದ ನೀನೇ ಆ ಜಮೀನನ್ನು ಉಳುಮೆ ಮಾಡು. ಆಯಿತು ಗೌಡ್ರೆ, ಹಾಗಾದರೆ ನಾನು ನಾಳೆಯಿಂದನೇ ಆ ಭೂಮಿಯನ್ನು ಉಳುಮೆ ಮಾಡುತ್ತೇನೆ. ಗೌಡ್ರೆ, ನೀವು ನಮಗೆ ಸಹಾಯ ಮಾಡಿದ್ದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ಶಿವಪ್ಪ ಜಮೀನ್ದಾರ್ಗೆ ಧನ್ಯವಾದ ಹೇಳಿ ಮರಳಿ ತನ್ನ ಮನೆಗೆ ಹೊರಡುತ್ತಾನೆ. ತನ್ನ ಮನೆಗೆ ಬಂದು ಶಿವಪ್ಪ ತನ್ನ ಪತ್ನಿ ಲೀಲಾವತಿಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಹೌದ್ರಿ, ಒಳ್ಳೆಯದಾಯಿತು. ನಾನು ಮೊದಲೇ ನಿಮಗೆ ಹೇಳಿದ್ದೆ ಅಲ್ವಾ, ಗೌಡ್ರು ಒಳ್ಳೆಯ ಮನುಷ್ಯರಂತ. ಆ ದೇವರು ಬಡವರಿಗೆ ಯಾವತ್ತಿದ್ದರೂ ಒಳ್ಳೆಯದನ್ನೇ ಮಾಡುತ್ತಾನೆ. ಹೌದು ಲೀಲಾವತಿ, ನೀನು ಹೇಳಿದ ಹಾಗೆ ದೇವರ ದಯ ನಮ್ಮ ಮೇಲಿದೆ. ಆ ಗೌಡ್ರು ಕೊಟ್ಟ ಭೂಮಿಯಲ್ಲಿ ನಾನು ಒಳ್ಳೆಯ ದುಡಿಮೆ ಮಾಡುವೆ. ಶಿವಪ್ಪ ಮಾರನೇ ದಿನ ಜಮೀನ್ದಾರ್ ಕೊಟ್ಟ ಜಮೀನಿಗೆ ಹೋಗಲು ಸಿದ್ಧನಾಗಿರುತ್ತಾನೆ. ನಾನು ಹೋಗುತ್ತಿರುವ ಜಮೀನು ಊರು ಬಿಟ್ಟು ದೂರವಿದೆ. ನಾನು ಮರಳಿ ಬರುವುದು ಸಾಯಂಕಾಲ ಹೊತ್ತಾಗುವುದು. ನಾನು ಲೀಲಾವತಿಗೆ ಹೇಳುವುದು ಒಳ್ಳೆಯದೇ. ಲೀಲಾವತಿ ಸರಿ, ಕರೆದ್ರಾ? ಹಾಂ ಲೀಲಾವತಿ, ಕರೆದೆ. ನೋಡು ಲೀಲಾವತಿ, ನಾನು ಹೋಗುವ ಜಮೀನು ಊರು ಬಿಟ್ಟು ದೂರವಿದೆ. ನಾನು ಮರಳಿ ಬರುವುದು ಹೊತ್ತಾಗಬಹುದು. ಆದ ಕಾರಣ ನೀನು ಮತ್ತು ರಘು
ನಾ ಬರುವುದು ಹೊತ್ತಾದರೆ ಊಟ ಮಾಡಿ ಮಲಗಿಕೊಳ್ಳಿ. ರೀ ಆಯ್ತು ರೀ, ಮರಳಿ ಹೊತ್ತಾಗೋದ್ರೊಳಗೆ ಜಲ್ದಿ ಬನ್ನಿ. ಹಾಂ, ಒಂದು ನಿಮಿಷ ನಿಲ್ಲಿ, ನಾನು ನಿಮ್ಮ ಊಟದ ಡಬ್ಬಿಯನ್ನು ತಗೊಂಡು ಬರುತ್ತೇನೆ. ಶಿವಪ್ಪ ತನ್ನ ಪತ್ನಿ ಕೊಟ್ಟ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಊರು ಹೊರಗಿರುವ ಜಮೀನ್ದಾರ್ ಭೂಮಿಗೆ ಹೊರಡುತ್ತಾನೆ. ಶಿವಪ್ಪ ಗೌಡ್ರ ಹೊಲಕ್ಕೆ ಬಂದ ತಕ್ಷಣ ಜಮೀನಿನಲ್ಲಿ ಕೆಲಸವನ್ನು ಶುರು ಮಾಡಿ ಒಂದಿಷ್ಟು ಸಮಯ ಕಳೆದಿತ್ತು. ಅಷ್ಟರೊಳಗೆ ಒಂದು ಹಾವು ಬಂದು ಅವನ ಕಾಲಿಗೆ ಕಚ್ಚುತ್ತದೆ. ಆಗ ಶಿವಪ್ಪ ಪ್ರಜ್ಞೆಯನ್ನು ತಪ್ಪಿ ನೆಲಕ್ಕೆ ಬೀಳುತ್ತಾನೆ. ಇಲ್ಲಿ ಶಿವಪ್ಪ ಹಾವು ಕಚ್ಚಿದ ಕಾರಣಕ್ಕೆ ಪ್ರಜ್ಞೆಯನ್ನು ಪೂರ ತಪ್ಪಿರುತ್ತಾನೆ. ಆದರೆ ಈ ಜಮೀನು ಊರು ಬಿಟ್ಟು ದೂರ ಇರೋದರಿಂದ ಅಲ್ಲಿ ಆಸುಪಾಸದಲ್ಲಿ ಯಾರೂ ಕೂಡ ಅಲ್ಲಿ ಜನರು ಇರೋದಿಲ್ಲ. ಆದ ಕಾರಣ ಹಾವು ಕಚ್ಚಿದ ವಿಷಯ ಶಿವಪ್ಪನ ಮನೆಯವರಿಗೆ ಮುಟ್ಟಿರುವುದಿಲ್ಲ. ಆಗ ಬಹಳ ಹೊತ್ತಾಗುತ್ತದೆ, ರಾತ್ರಿ ಕೂಡ ಆಗುತ್ತೆ. ಆಗ ಬಹಳ ಹೊತ್ತಾಗಿರುವುದರಿಂದ ಶಿವಪ್ಪ ಮನೆಗೆ ಬರದೇ ಇರುವ ಕಾರಣದಿಂದ ಲೀಲಾವತಿ ಚಿಂತೆಗೀಡಾಗುತ್ತಾಳೆ. ಲೀಲಾವತಿ ಚಿಂತೆ ಮಾಡುತ್ತಿರುವುದನ್ನು ಕಂಡು ರಘು ತನ್ನ ತಾಯಿಯನ್ನು ಕೇಳುತ್ತಾನೆ. ಅಮ್ಮ, ಇಷ್ಟು ಹೊತ್ತಾದ್ರೂ ಅಪ್ಪ ಯಾಕೆ ಬರಲಿಲ್ಲ? ನೋಡಪ್ಪ ರಘು, ಗೌಡ್ರ ಜಮೀನಿಗೆ ಕೆಲಸ ಮಾಡಲು ಹೋಗಿದ್ದಾನಲ್ವ ನಿಮ್ಮ ತಂದೆ. ಆ ಜಮೀನು ಊರು ಬಿಟ್ಟು ದೂರ ಇರುವ ಕಾರಣದಿಂದ ನಿಮ್ಮ ತಂದೆ ಮರಳಿ ಬರಲು ಸಮಯವಾಗುತ್ತಿದೆ. ನಿಮ್ಮ ತಂದೆ ಹೋಗುವಾಗ ಕೂಡ ಹೇಳಿ ಹೋಗಿದ್ದಾರೆ, ನಾನು ಬರಲು ಸಮಯವಾಗುತ್ತದೆ, ನೀನು ಮತ್ತು ರಘು ಊಟ ಮಾಡಿಕೊಂಡು ಮಲಗಿಕೊಳ್ಳಿ ಎಂದು ಹೇಳಿದ್ದಾರೆ. ಆದರೆ ಅವರು ಹೇಳಿದ ಹಾಗೆ ಅವರು ಬರಲು ಹೊತ್ತಾಗುತ್ತಿದೆ. ಅಮ್ಮ, ಅಪ್ಪ ಹೇಳಿ ಹೋದರೂ ಕೂಡ ನೀವು ಏಕೆ ಕಾಯುತ್ತಿರುವಿರಿ? ಅಪ್ಪಾಜಿನೇ ವಿಚಾರ ಮಾಡಿನೇ ಹೇಳಿರ್ಬೋದು. ಅಮ್ಮ, ನೀನು ಹೋಗಿ ಮಲಗಿಕೊಳ್ಳು. ಲೀಲಾವತಿ ತನ್ನ ಮಗ ರಘು ಹೇಳಿದ ಮಾತನ್ನು ಕೇಳಿ ಮಲಗಿಕೊಳ್ಳಲು ಹೋಗುತ್ತಾಳೆ. ಮರುದಿನ ಮತ್ತೆ ಲೀಲಾವತಿ ನೋಡುತ್ತಾಳೆ. ತನ್ನ ಪತಿ ಇನ್ನೂ ಮನೆಗೆ ಬರಲಿಲ್ಲವೆಂದು ಚಿಂತಿಸುತ್ತಾ ಗೌಡ್ರ ಮನೆ ಕಡೆ ಹೊರಡುತ್ತಾಳೆ. ಲೀಲಾವತಿ ಗೌಡ್ರ ಮನೆಗೆ ಬಂದ ತಕ್ಷಣ ಅವಳ ಪತಿ ಶಿವಪ್ಪನ ಬಗ್ಗೆ ಕೇಳಲು ಶುರು ಮಾಡುತ್ತಾಳೆ. ನಮಸ್ಕಾರ ರೀ ಅಜ್ಜಾರ. ನಮಸ್ಕಾರಮ್ಮ, ಬಾ ಬಾ, ದೂರ ಬಂದಿಯಾ? ಅದರ ನಿನ್ನೆ ನಿಮ್ಮ ಹೊಲಕ್ಕೆ ನನ್ನ ಪತಿ ಶಿವಪ್ಪ ಕೆಲಸ ಮಾಡಲು ಹೋಗಿದ್ದ, ಆದರೆ ಇನ್ನೂ ಮರಳಿ ಬಂದೇ ಇಲ್ಲ. ಏನಮ್ಮ, ಇನ್ನೂ ಶಿವಪ್ಪ ಮರಳಿ ಮನೆಗೆ ಬಂದಿಲ್ಲ? ಹಾಂ ಅದರ ನಿನ್ನೆ ಅವರು ಹೋದವರು ನನ್ನ ಮುಂದೆ ಹೇಳಿ ಹೋಗಿದ್ರು, ಹೊಲ ದೂರವಿದೆ, ನಾನು ಬರಬೇಕಾದ್ರೆ ಸಮಯವಾಗುತ್ತೆ ಅಂತ ಹೇಳಿದರು. ಆದರೆ ಇನ್ನೂವರೆಗೆ ಬಂದಿಲ್ಲ. ಹಾಂ ಅಮ್ಮ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನಾ ಅಲ್ಲಿ ನನ್ನ ಹೊಲಕ್ಕೆ ಯಾರನ್ನಾದರೂ ಕಳಿಸಿ ನೋಡಿ ಬರಲು ಕಳಿಸುತ್ತೇನೆ. ಗೌಡ್ರು ಆಗಿಂದಾಗಲೇ ಅವರ ಮನೆಯಲ್ಲಿ ಕೆಲಸ ಮಾಡುವ ಮುನಿಯಪ್ಪನನ್ನು ಅವನ ಹೊಲಕ್ಕೆ ಕಳಿಸುತ್ತಾನೆ. ಶಿವಪ್ಪನನ್ನು ನೋಡಿ ಬರಲು ಅವನ ಹೊಲಕ್ಕೆ ಕಳಿಸುತ್ತಾನೆ. ಒಂದಿಷ್ಟು ಸಮಯವಾದ ಮೇಲೆ ಹೊಲಕ್ಕೆ ಬಂದು ಮುಟ್ಟುತ್ತಾನೆ. ಅಲ್ಲಿಯ ದೃಶ್ಯವನ್ನು ನೋಡಿ ಮುನಿಯಪ್ಪ ಹೈರಾಣಾಗುತ್ತಾನೆ. ಹಾಂ, ಇದೇನಪ್ಪ, ಇವನ ಶರೀರ ಎಲ್ಲ ನೀಲೇ ಬಣ್ಣಕ್ಕೆ ತಿರುಗಿದೆಯಲ್ಲ. ಹೌದು, ಇವನನ್ನು ಯಾವುದೋ ಹಾವು ಕಚ್ಚಿದೆ ಅನಿಸುತ್ತೆ. ನಾನು ಈಗಲೇ ಹೋಗಿ ಗೌಡ್ರಿಗೆ ಸುದ್ದಿಯನ್ನು ಮುಟ್ಟಿಸಲೇಬೇಕು. ಮುನಿಯಪ್ಪ ಓಡುತ್ತಾ ಗೌಡ್ರ ಮನೆಗೆ ಹೋಗುತ್ತಾನೆ. ಮುನಿಯಪ್ಪ ಗೌಡ್ರ ಮನೆಗೆ ಬಂದು ಮುಟ್ಟಿದ ತಕ್ಷಣ ಮುನಿಯಪ್ಪನ ಬಾಯಿಯಿಂದ ಮಾತು ಬರುವ ಮುಂಚೆನೇ ಗೌಡ್ರು ಅಲ್ಲಿಯ ಸುದ್ದಿಯನ್ನು ಕೇಳುತ್ತಾರೆ. ಮುನಿಯಪ್ಪ, ಏನಾಯಿತು? ಇಷ್ಟು ಗಾಬರಿಯಿಂದ ಓಡಿ ಬರ್ತೀಯ ನೀನು? ಏನು ನಿನಗೆ ಶಿವಪ್ಪ ಸಿಕ್ಕ ಅಥವಾ ಇಲ್ಲೋ? ಮುನಿಯಪ್ಪ ಅವನು ಕಣ್ಣಾರೆ ನೋಡಿದ ಸುದ್ದಿಯನ್ನು ಎಲ್ಲ ಗೌಡ್ರ ಮುಂದೆ ಹೇಳುತ್ತಾನೆ. ಆಗ ಅಲ್ಲಿ ಶಿವಪ್ಪನ ಪತ್ನಿ ಲೀಲಾವತಿ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾಳೆ. ಆಗ ಲೀಲಾವತಿ ದುಃಖಭರಿತವಾಗುತ್ತಾಳೆ. ಮುನಿಯಪ್ಪ, ನೀನು ಮೊದಲು ಸ್ವಾಮೀಜಿಯನ್ನು ಕರೆದುಕೊಂಡು ಅಲ್ಲಿಗೆ ಹೊಲಕ್ಕೆ ಬಾ. ನಾನು ಲೀಲಾವತಿಯನ್ನು ಕರೆದುಕೊಂಡು ಹೊಲಕ್ಕೆ ಬರುತ್ತೇನೆ. ಮುನಿಯಪ್ಪನನ್ನು ಸ್ವಾಮೀಜಿಯನ್ನು ಕರೆದುಕೊಂಡು ಬರಲು ಕಳಿಸಿದ ಮೇಲೆ ಲೀಲಾವತಿಗೆ ಗೌಡ್ರು ಸಮಾಧಾನ ಹೇಳುತ್ತಾರೆ. ಅಮ್ಮ ಲೀಲಾವತಿ, ನೀನು ಅಳುತ್ತಾ ಕುಳಿತರೆ ಶಿವಪ್ಪನಿಗೆ ಆಗಿದ್ದು ಕಡಿಮೆ ಆಗುವುದಿಲ್ಲ. ಅಮ್ಮ ಲೀಲಾವತಿ, ನೀನು ಶಾಂತನಾಗು. ನಡೆ, ನಾವು ಕೂಡ ಹೋಗೋಣ ಅಲ್ಲಿಗೆ. ಆದಮೇಲೆ ಲೀಲಾವತಿಯನ್ನು ಕರೆದುಕೊಂಡು ಗೌಡ್ರು ಅವರ ಹೊಲದ ಕಡೆಗೆ ಶಿವಪ್ಪನನ್ನು ನೋಡಲು ಹೋಗುತ್ತಾರೆ. ಮತ್ತೆ ಇನ್ನೊಂದು ಕಡೆ ಮುನಿಯಪ್ಪ ಸ್ವಾಮೀಜಿಯನ್ನು ಕರೆದುಕೊಂಡಲು ಬರಲು ಹೋಗುತ್ತಾನೆ. ಗೌಡ್ರು ಮತ್ತು ಲೀಲಾ ಅಲ್ಲಿಗೆ ಹೋಗಿ ನೋಡಿದಾಗ ಶಿವಪ್ಪನ ಶರೀರ ಎಲ್ಲ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಲೀಲಾವತಿ ಶಿವಪ್ಪನ ಮುಂದೆ ಕುಳಿತುಕೊಂಡು ಅಳಲು ಶುರು ಮಾಡುತ್ತಾಳೆ. ಆಗ ಅಲ್ಲಿಗೆ ಸ್ವಾಮೀಜಿ ಬಂದು ಮುಟ್ಟುತ್ತಾನೆ. ಸ್ವಾಮೀಜಿ ಶಿವಪ್ಪನಿಗೆ ಆದ ಗಾಯವನ್ನು ನೋಡುತ್ತಾನೆ. ಸ್ವಾಮೀಜಿ, ಏನಾಯಿತು ಸ್ವಾಮೀಜಿ? ಶಿವಪ್ಪನಿಗೆ ಕಡಿಮೆ ಆಯ್ತಾ? ನೋಡಿ ಗೌಡ್ರೆ,
ಆದ ನೋವನ್ನು ನಾನು ಮುಚ್ಚಿಡುವುದಿಲ್ಲ. ಆದರೆ ಗೌಡ್ರೆ, ಶಿವಪ್ಪ ಸುಧಾರಣೆಯಾಗಲು ಸಮಯವಾಗುತ್ತೆ. ಈ ಶಿಕಾರಿ ಹಾವು ಕಚ್ಚಿದ ಕಾರಣಕ್ಕಾಗಿ ಅವನ ಶರೀರದಲ್ಲಿ ಹರಡಿಕೊಂಡಿದೆ. ಆದ ಕಾರಣ ಅವನಿಗೆ ನಾನು ವಿಷವನ್ನು ಹೀರಿಕೊಳ್ಳುವಂತಹ ಔಷಧಿಯನ್ನು ಕೊಟ್ಟಿದ್ದೇನೆ. ಆದರೆ ಪ್ರಜ್ಞೆ ಬರಲು ಹಿಡಿಯುತ್ತದೆ. ಏಕೆಂದರೆ ಹಾವು ಕಚ್ಚಿ ಬಹಳ ಸಮಯವಾಗಿದೆ. ಆದ್ದರಿಂದ ಅವನ ಪ್ರಜ್ಞೆ ಬರಲು ಸಮಯ ಹಿಡಿಯುತ್ತದೆ. ಸ್ವಾಮೀಜಿ, ಪ್ರಜ್ಞೆ ಬರಲು ಎಷ್ಟು ಸಮಯ ಹಿಡಿಯಬಹುದು? ನೋಡಿ ಗೌಡ್ರೆ, ಇದನ್ನು ನಾನು ಹೇಳೋಕ್ಕೆ ಆಗೋದಿಲ್ಲ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ. ಜೀವಕ್ಕೆ ಏನೂ ಅಪಾಯವಿಲ್ಲ, ಪ್ರಜ್ಞೆ ಬಂದೇ ಬರುತ್ತೆ. ಸ್ವಾಮೀಜಿ, ಆದರೆ ಈಗ ಏನು ಮಾಡೋದು? ನೋಡಿ ಗೌಡ್ರೆ, ನಾನು ಈಗ ಅವನಿಗೆ ಔಷಧಿಯನ್ನು ಕೊಡುತ್ತೇನೆ. ಅದನ್ನು 1 ದಿನಕ್ಕೆ 2 ಸಮಯ, ಅಂದರೆ ರಾತ್ರಿ ಮತ್ತು ಬೆಳಿಗ್ಗೆ 2 ಹೊತ್ತು ಔಷಧಿಯನ್ನು ಕೊಡಬೇಕು. ಅವನಿಗೆ ಪ್ರಜ್ಞೆ ಬರುವುದು ಮ್ಯಾಗಿನ ಬ್ರಾಹ್ಮಣನಿಗೆ ಬಿಟ್ಟಿದ್ದು. ಸ್ವಾಮೀಜಿ ಶಿವಪ್ಪನನ್ನು ನೋಡಿ ಔಷಧಿ ಕೊಟ್ಟು ಹೊರಡುತ್ತಾನೆ. ಮತ್ತೆ ಶಿವಪ್ಪನನ್ನು ಊರಿನ ಜನರು ಎಲ್ಲ ಕೂಡಿ ಅವನ ಮನೆಗೆ ಕರೆದುಕೊಂಡು ಶಿವಪ್ಪನ ಮನೆಯಲ್ಲಿ ತಂದು ಮಲಗಿಸುತ್ತಾರೆ. ನೋಡಮ್ಮ ಲೀಲಾವತಿ, ನೀನು ಶಿವಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳು. ದೇವರ ಇಚ್ಛೆಯಿಂದ ಅವನಿಗೆ ಜಲ್ದಿ ಪ್ರಜ್ಞೆ ಬರಬಹುದು. ನೀನೇನು ಚಿಂತೆ ಮಾಡಬೇಡ ಅಮ್ಮ. ನಿನಗೆ ಯಾವುದೇ ಕಾರಣದಿಂದ ತೊಂದರೆಯಾದರೆ ನನಗೂ ಒಂದು ಮಾತು ಹೇಳಿ. ಪ್ರತಿ ತಿಂಗಳು ನಿಮ್ಮ ಮನೆಯ ಖರ್ಚಿಗೆ ಮತ್ತು ರಾಜುನ ಶಾಲೆ ಖರ್ಚವನ್ನು ಕೊಡುತ್ತೇನೆ. ನೋಡಮ್ಮ, ನೀನು ಯಾವುದೋ ಕಾರಣದಿಂದ ಚಿಂತೆ ಮಾಡಬೇಡ. ಅದರ ನಿಮಗೆ ಬಹಳ ಧನ್ಯವಾದಗಳು. ನೀವು ನಮಗೆ ಬಹಳ ಸಹಾಯ ಮಾಡುತ್ತೀರಿ. ನಿಮ್ಮ ಸಹಾಯಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಗೌಡ್ರು ಲೀಲಾವತಿಗೆ ಶಾಂತತೆಯನ್ನು ಹೇಳಿ ಅವರ ಮನೆಗೆ ಹೊರಡುತ್ತಾರೆ. ಆದಮೇಲೆ ಅಲ್ಲಿಗೆ ರಘು ಬರುತ್ತಾನೆ. ಆವಾಗ ಅವರ ತಂದೆಯನ್ನು ನೋಡಿದ ತಕ್ಷಣ ಏನಾಯಿತು ಎಂದು ಕಾರಣವನ್ನು ಕೇಳುತ್ತಾನೆ. ಅಮ್ಮ, ಅಪ್ಪನಿಗೆ ಏನಾಯಿತು? ನೋಡಪ್ಪ ರಘು, ನಿನ್ನೆ ನಿಮ್ಮ ತಂದೆಗೆ ಹೊಲದಲ್ಲಿ ಹಾವು ಕಚ್ಚಿದೆ. ಆದ ಕಾರಣ ನಿಮ್ಮ ತಂದೆ ಪ್ರಜ್ಞೆಯನ್ನು ತಪ್ಪಿದ್ದಾನೆ. ಅಮ್ಮ, ಅಪ್ಪಾಜಿಯ ಪ್ರಜ್ಞೆ ಯಾವಾಗ ಬರುವುದು? ನೋಡು ರಘು, ಸ್ವಾಮೀಜಿ ಔಷಧಿಯನ್ನು ಕೊಟ್ಟಿದ್ದಾರೆ. ಆ ಔಷಧಿಯನ್ನು 2 ಹೊತ್ತು ಕೊಟ್ಟರೆ ಜಲ್ದಿ ಪ್ರಜ್ಞೆ ಬರುವುದು ಎಂದು ಹೇಳಿದ್ದಾರೆ. ಅಮ್ಮ, ನಮ್ಮ ಮನೆಯಲ್ಲಿ ಅಪ್ಪಾಜಿನೇ ದುಡಿಯೋನು, ಆದರೆ ಅಪ್ಪಾಜಿಗೆ ಹೀಗಾಗಿದೆ. ಆದರೆ ನಮ್ಮ ಪರಿಸ್ಥಿತಿ ಹೇಗೆ ಅಮ್ಮ? ನೋಡಪ್ಪ ರಘು, ಅದರ ಚಿಂತೆಯನ್ನು ನೀನು ಮಾಡಬೇಡ. ನಾ ಎಲ್ಲ ನೋಡಿಕೊಳ್ಳುವೆ. ಇಲ್ಲಮ್ಮ, ನೀನು ಅಪ್ಪನನ್ನು ನೋಡಿಕೊಳ್ಳು. ಇನ್ನು ನಾನು ಹೊಲದಲ್ಲಿ ಕೆಲಸ ಮಾಡಿ ಮನೆಯನ್ನು ನೋಡಿಕೊಳ್ಳುವೆ. ರಘು ಹೇಳುವ ಮಾತನ್ನು ಕೇಳಿ ಲೀಲಾವತಿ ಶಾಕ್ ಆಗುತ್ತವೆ. ನೋಡಪ್ಪ ರಘು, ನೀನು ಇನ್ನೂ ಸಣ್ಣವನು. ನೀನು ಕೆಲಸ ಮಾಡುವುದು ಬೇಡಪ್ಪ. ನಾ ಎಲ್ಲವನ್ನು ನೋಡಿಕೊಳ್ಳುವೆ. ನೀನು ನಿನ್ನ ಶಾಲೆಯ ಬಗ್ಗೆ ನೋಡಿಕೊಳ್ಳು ರಘು. ನಿಮ್ಮ ಅಪ್ಪನ ಆಸೆಯನ್ನು ನೀನು ಈಡೇರಿಸು. ನನಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಅಪ್ಪನ ಆಸೆಯನ್ನು ಈಡೇರಿಸುವೆ. ನಿನ್ನನ್ನು ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವೆ. ಅಲ್ಲಿಂದ ಲೀಲಾವತಿ ರಘುನಿಗೆ ಓದಲು ಕಳಿಸುತ್ತಾಳೆ. ನಾನೇ ಮನೆಯ ಜವಾಬ್ದಾರಿಯನ್ನು ಇನ್ನು ಮುಂದೆ ನೋಡಿಕೊಳ್ಳಬೇಕು. ನಾ ಏನಾದರೂ ಕೆಲಸ ಮಾಡಲೇಬೇಕು. ಹೊಲದಲ್ಲಿ ಹೋಗಿ ನಾನೇ ಕೆಲಸ ಮಾಡಿಕೊಂಡು ಬರುತ್ತೇನೆ. ಒಂದು ದಿನ ಶಿವಪ್ಪನಿಗೆ ಆಕಸ್ಮಿಕವಾಗಿ ಪ್ರಜ್ಞೆ ಬಂದಿತು. ಶಿವಪ್ಪನಿಗೆ ಪ್ರಜ್ಞೆ ಬಂದಿದ್ದನ್ನು ನೋಡಿ ಲೀಲಾವತಿ ಬಹಳ ಖುಷಿ ಪಡುತ್ತಾಳೆ. ರೀ, ನಿಮಗೆ ಪ್ರಜ್ಞೆ ಬಂದಿತ್ತು. ಆ ದೇವರಿಗೆ ಈ ಬಡವರ ಮೇಲೆ ಕರುಣೆ ಬಂದಿತ್ತು ಅನಿಸುತ್ತೆ ರೀ. 5 ವರ್ಷದಿಂದ ನಾನು ಕಷ್ಟಪಟ್ಟಿದ್ದನ್ನು ದೇವರಿಗೆ ಕಾಣಿಸುತ್ತೆ ಅನಿಸುತ್ತೆ. ಲೀಲಾವತಿ, ನಿನಗೆ ಮತ್ತು ರಘುಗೆ ನಾನು ಬಹಳ ತೊಂದರೆಯನ್ನು ಕೊಟ್ಟಿದ್ದೇನೆ. ಇಲ್ಲ ರೀ, ನೀವು ಇದ್ದರೆ ನಮ್ಮ ಬಲಗೈಯದ ರಟ್ಟೆಯ ಶಕ್ತಿಯಂತೆ ಶಿವಪ್ಪ ಮೊದಲಿನಂತೆ ದಿನ ಕಳೆದಂತೆ ಮೊದಲಿನಂತೆ ಗುಣವಾದನು. ಶಿವಪ್ಪ ಮತ್ತು ಲೀಲಾವತಿ ಮುಂದೆ ಇಬ್ಬರು ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಾರೆ. ಮತ್ತು ರಘು ಓದುತ್ತಿರುವುದು ಚೆನ್ನಾಗಿ ಮುಂದುವರಿಯುತ್ತಿತ್ತು. ರಘು ಅವನ ತಂದೆ ತಾಯಿ ಪಟ್ಟ ಕಷ್ಟವನ್ನು ನೋಡಿ ಅವನು ಒಬ್ಬ ದೊಡ್ಡ ಆಫೀಸರ್ ಆಗಿದ್ದನು. ಅಪ್ಪ, ಅಮ್ಮ, ನಾನು ಇಂದು ಎಷ್ಟೇ ದೊಡ್ಡ ಆಫೀಸರ್ ಆದರೂ ಕೂಡ ನೀವಿಬ್ಬರು ಪಟ್ಟ ಪರಿಶ್ರಮದಿಂದ. ಇಲ್ಲಪ್ಪ ರಘು, ಇದು ನಿಮ್ಮ ತಾಯಿಯ ಪರಿಶ್ರಮದಿಂದ. ನಿಮ್ಮ ತಾಯಿ ನನಗೆ ಪ್ರಜ್ಞೆ ಇಲ್ಲದಾಗ ಎಂತಹ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸಿ ಒಬ್ಬ ಗಂಡಸನ ಹಾಗೆ ಜೀವನವನ್ನು ಕಳೆದಿದ್ದಾಳೆ. ನನಗೆ ಪ್ರಜ್ಞೆ ಬರಲು ಮತ್ತು ಗುಣಮುಖವಾಗಲು ಅವಳೇ ಕಾರಣ, ಮತ್ತು ನೀನು ಆಫೀಸರ್ ಆಗಲು ಅವಳೇ ಕಾರಣ.
ನೋಡು ರಘು, ಇದೆಲ್ಲ ಅವಳದೇ ಪರಿಶ್ರಮ. ಇಂಥ ಒಂದು ಹಳೆಯ ಕತೆ ನಮಗೆ ತಾಯಿಯ ತ್ಯಾಗ ಮತ್ತು ನೀತಿ ಪಾಠವನ್ನು ಕಲಿಸಿಕೊಡುತ್ತದೆ. ಮತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೊಡ್ಡವರಿಲ್ಲ ಅಂತಂದಂತೆ ತಾಯಿ ಒಂದು ಹೆಣ್ಣು ಕೂಡ ಆದರೂ ಕೂಡ ಎಂಥದೇ ಕಷ್ಟ ಬಂದರೂ ಅದನ್ನು ದಾಟಿ ನಡೆಯುತ್ತಾಳೆ ಎನ್ನುವುದಕ್ಕೆ ಇದೇ ಸತ್ಯ ಕತೆ. ಸ್ನೇಹಿತರೆ, ಇದೇ ಥರ ನಾವು ಹೊಸ ಸ್ಟೋರಿ ಹಾಕ್ತಿರ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ.